ನಮಸ್ಕಾರ. ನಾನು ಶ್ರೀಧರ ಭಟ್, ತಮಿಳುನಾಡಿನ ತಿರುಮಲಾರ್ ಸಿದ್ಧರ್ಪೇಟಂ ಕೊಯಂಬತ್ತೂರಿನಲ್ಲಿದೆ. ಅದರ ಶಿವಯೋಗಿ ಶಿವರಾಜನ್ ಅವರ ವಿದ್ಯಾರ್ಥಿಯಾಗಿದ್ದೇನೆ. ಈ ಹಿಂದೆ ಒಂದಷ್ಟು ವಿಡಿಯೋಗಳನ್ನ ನಾನು ಮಾಡಿದ್ದೇನೆ. ಈಗಂದ್ರೆ ಹಂತ ಹಂತವಾಗಿ ಈಗ ಧಾರಣ ಯೋಗಕ್ಕೆ ತಲುಪಿದೆ. ಧಾರಣ ಯೋಗದ ಅನುಭವವನ್ನು ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ. ಸ್ವಾಭಾವಿಕವಾಗಿ ಧಾರಣ ಯೋಗದ ಬಗ್ಗೆ ಬೇರೆ ಯಾರು ಹೇಳುವುದಿಲ್ಲ. ಇದರ ಬಗ್ಗೆ ಎಷ್ಟು ವಿಶ್ಲೇಷಿತವಾಗಿ 10 ಹಂತಗಳಲ್ಲಿ ಹೇಗೆ ಧಾರಣ ಮಾಡುತ್ತಾರೆ ಅಂತ ಶಿವಯೋಗಿ ಶಿವರಾಜನ್ ಅವರು ಮಾತ್ರ ಹೇಳಿದ್ದು. ಬೇರೆ ಯಾರು ಹೇಳಿದ ಹಾಗೆ ಎಲ್ಲ ವಿಡಿಯೋಗಳು ನನಗೆ ಲಭ್ಯ ಇಲ್ಲ. ಈಗ ಧಾರಣ ಯೋಗ ಅಂತ ಹೇಳಿದ್ರೆ ಇದ್ರ ಹಿಂದೆ ಅದರ ಬಗ್ಗೆ ಕೊಟ್ಟಿದ್ದೇನೆ. ಅಂದ್ರೆ ನಮ್ಮ ಶರೀರದಲ್ಲಿ ಧ್ಯಾನ ಮಾಡ್ಬೇಕಿದ್ರೆ ಧಾರಣ ಮಾಡ್ಬೇಕಲ್ಲ. ಧಾರಣ ಮಾಡ್ಬೇಕಿದ್ರೆ ಇದು ಏನು ಅಂತ ಹೇಳಿದ್ರೆ ಪಂಚಭೂತ ಧಾರಣ ಆಗಬೇಕು. ಎಲ್ಲವೂ ಕೂಡ ಅದಕ್ಕೊಂದು ಈ ಪಂಚಭೂತ ಅಂದ್ರೆ ಪಂಚತತ್ವಗಳಿಗೆ ಒಂದೊಂದು ಬಣ್ಣ ಇದೆ, ಆ ಬಣ್ಣ ಇದೆ. ಆ ನಂತರ ಸೂಕ್ಷ್ಮ ಶರೀರ ಇದೆ, ಪಂಚಕೋಶಗಳಿದೆ. ಪಂಚಕೋಶಗಳಲ್ಲಿ ಆ ಸೂಕ್ಷ್ಮ ಶರೀರ ಇದೆ, ಆ ಸೂಕ್ಷ್ಮ ಶರೀರ, ಕಾರಣ ಶರೀರ, ಇದೆಲ್ಲವೂ ಇದರ ಬಗ್ಗೆ ವಿವರವಾಗಿರುವಂತದ್ದು. ಈ ಧ್ಯಾನ ಮಾಡ್ಲಿಕ್ಕೆ ನಮಗೆ ಸಿದ್ಧವಾಗಿರುವಂತದ್ದು ಇದು ಧಾರಣ ಯೋಗದಲ್ಲಿ ಮಾತ್ರ. ಈ ಧಾರಣ ಯೋಗದಲ್ಲಿ ನಾವು ಒಂದಷ್ಟು 10 ವಿಧವಾದಂತಹ ಧಾರಣವನ್ನು ನಾವು ಮಾಡುತ್ತೇವೆ. ಧಾರಣ ಮಾಡಿದರೆ ಮಾತ್ರ ಧ್ಯಾನ ಮಾಡ್ಲಿಕ್ಕೆ ನಮ್ಮ ಶರೀರ ಸಿದ್ಧ ಆಗುವುದು. ಇಲ್ಲಿ ಪ್ರಾರಂಭದಲ್ಲಿ ಒಂದೊಂದು ತತ್ವವನ್ನು ಧಾರಣ ಮಾಡ್ತಾ ಹೋಗುದು. ಈ ಹಿಂದೆ ಹೇಳಲಾಗಿದ ಹಾಗೆ ಒಂದೊಂದು ತತ್ವಕ್ಕೆ ಒಂದೊಂದು ಬಣ್ಣ ಇದೆ, ಆ ಒಂದೊಂದು ಬಣ್ಣಕ್ಕೆ ಒಂದೊಂದು ಶರೀರದಲ್ಲಿ ಒಂದೊಂದು ಭಾಗ ಇದೆ. ಹಾಗೆ ಇದೆಲ್ಲವೂ ಕೂಡ ಧಾರಣ ಯೋಗಕ್ಕೆ ತಲುಪುವಾಗ ಮುಂದೆ ನಮ್ಮ ಶರೀರ ಧ್ಯಾನಕ್ಕೆ ಸಿದ್ಧವಾಗ್ತದೆ. ಈಗ 1ನೇ ದಿನದ ಪೃಥ್ವಿ ಧಾರಣ ಅಂತ ಕರಿತೇವೆ ನಾವು. ಪೃಥ್ವಿ ತತ್ವ ಎಲ್ಲಿಂದ ಎಲ್ಲಿವರೆಗಿದೆ ಮತ್ತು ಅದರ ಧ್ಯಾನ ಮಾಡಿದಾಗ ಪೃಥ್ವಿ ತತ್ವ ನಮ್ಮ ಶರೀರದಲ್ಲಿ ಸಪ್ತಧಾತುಗಳನ್ನು ಪುಷ್ಟಿ ಮಾಡ್ತದೆ. ಈಗ ಸಪ್ತಧಾತುಗಳು ಪುಷ್ಟಿ ಆದ ಹಾಗೆ ನಮ್ಮ ಶರೀರಕ್ಕೆ ಯಾವುದೇ ತತ್ವದಿಂದ ತೊಂದರೆ ಆಗುವುದಿಲ್ಲ, ಎಲ್ಲವೂ ಸರಿಯಾಗ್ತದೆ. ಅದು ಪೃಥ್ವಿ ತತ್ವದ ಧಾರಣೆಯಿಂದ ನಮಗೆ ಕಫದ ಡಿಸ್ಟರ್ಬೆನ್ಸ್ ಶರೀರದಲ್ಲಿ ಆಗುವುದಿಲ್ಲ. ಅದು ಸಪ್ತಧಾತುವಿನ ಪುಷ್ಟಿ ಆದಾಗ ಆ ಕಫ ಬ್ಯಾಲೆನ್ಸ್ ಆಗ್ತದೆ. 2ನೇ ತತ್ವ, ನಾವು ಇದು ಪೃಥ್ವಿ ತತ್ವ ಆದ ನಂತರ 2ನೇ ಧಾರಣೆ ಇರುವಂತದ್ದು ಜಲತತ್ವದ ಧಾರಣ. ಅಂದ್ರೆ ಇದೇನಾಗ್ತದೆ ಅಂತ ಹೇಳಿದ್ರೆ ನಮ್ಮ ಸ್ಥಳದಲ್ಲಿ ಈ ಪ್ರತಿಯೊಂದು ಚಕ್ರಕ್ಕೂ ಕೂಡ 21 ಭಾಗ ನಮ್ಮ ತಲೆಯಲ್ಲಿದೆ. 21 ಸ್ಥಳಗಳಿದೆ, ಕೇಂದ್ರಗಳಿದೆ. ಆ 21 ಕೇಂದ್ರಗಳು ಬ್ಯಾಲೆನ್ಸ್ ಆಗ್ತದೆ. 21 ಕೇಂದ್ರಗಳು ಬ್ಯಾಲೆನ್ಸ್ ಆದಾಗ ನಮ್ಮ ಶರೀರ ಅದಕ್ಕೆ ಸಿದ್ಧವಾಗ್ತದೆ. ಇನ್ನು 3ನೇದ್ದು ಅಗ್ನಿ ತತ್ವದ ಧ್ಯಾನ. ಅಗ್ನಿ ತತ್ವ ನಮ್ಮ ಶರೀರದಲ್ಲಿ ಆರೋಗ್ಯ ಸ್ಥಿರವಾಗಿ ಇರಲಿಕ್ಕೆ ಸಹಾಯ ಮಾಡ್ತದೆ. ಈ ಧ್ಯಾನ ಮಾಡಿದಾಗ ಆರೋಗ್ಯ ಸ್ಥಿರವಾಗ್ತದೆ ಮತ್ತು ನಮ್ಮ ಶರೀರದಲ್ಲಿ ಒಂದು ರೀತಿಯ ಹಗುರದ ಅನುಭವ ಉಂಟಾಗ್ತದೆ. ಇದು ಒಂದೊಂದು ಯಾವುದು ಆಧಾರಗಳಿಗಿರುವಂಥದ್ದು. ಇನ್ನು ಮುಂದಿನದ್ದು 4ನೇ ಆಧಾರ ವಾಯುತತ್ವ. ನಮ್ಮ ಶರೀರದಲ್ಲಿ ಬ್ಯಾಲೆನ್ಸ್ ಆಗ್ಬೇಕಿದ್ರೆ ಆ ತತ್ವಕ್ಕಿರುವಂತಹ ಬಣ್ಣದ ಧ್ಯಾನ ಮಾಡ್ತೇವೆ. ಮತ್ತೆ ಅದೆಲ್ಲವೂ ಕೂಡ ಪಂಚತತ್ವದಲ್ಲಿ ಲೀನ ಆಗುವುದಲ್ಲಿ, ಆಕಾಶ ತತ್ವದಲ್ಲಿ ಎಲ್ಲವೂ ಲೀನ ಆಗ್ತದೆ. ವಾಯುತತ್ವ ಅಂತ ಹೇಳಿದ್ರೆ ಇದು ಸಂಬಂಧ. ನಮ್ಮ ಶರೀರದಲ್ಲಿ ವಾತದ ಕಾಣುವುದಿಲ್ಲ. ಅದು ವಾಯುತತ್ವವೇ ಅಡ್ವಾನ್ಸ್ ಆದಾಗ ಅದು ವಾತ ಆಗಿ ಶರೀರಕ್ಕೆ ತೊಂದರೆ ಬರ್ತದೆ. ಇಲ್ಲಿ ಆ ವಾಯುತತ್ವ ಬ್ಯಾಲೆನ್ಸ್ ಆಗುವ ಅನುಭವ ಆಗ್ತದೆ. ನಮ್ಮ ಶರೀರಕ್ಕೆ ವಾತದ ತೊಂದರೆ ಬರುವುದಿಲ್ಲ. ಇನ್ನು 5ನೇದ್ದು ಅದು ಆಕಾಶ ತತ್ವದ ಧ್ಯಾನ, ಆಕಾಶ ತತ್ವದ ಧಾರಣ. ಈ ಧಾರಣದಲ್ಲಿ ಈ 5 ತತ್ವಗಳು ಬ್ಯಾಲೆನ್ಸ್ ಆಗ್ತದೆ. 5 ತತ್ವಗಳು ಬ್ಯಾಲೆನ್ಸ್ ಆದಾಗ ನಮ್ಮ ಶರೀರಕ್ಕೆ ಒಂದು ವಿಶೇಷವಾದಂತಹ ಇದು ಒಂದು ಸೂಕ್ಷ್ಮದ ಅನುಭವ. ಮುಂದಿನದ್ದು 6ನೇ ತತ್ವ. ಈಗ ನಮ್ಮ ಶರೀರವನ್ನು ಸ್ಥೂಲವಾಗಿ ಧಾರಣ ಮಾಡುವಂಥದ್ದು ಸ್ಥೂಲ ಧಾರಣ ಅಂತ ಕರೀತೇವೆ. ಸ್ಥೂಲ ಧಾರಣ ಅಂದ್ರೆ ನಾವು ಶಿವವಾಗಿ ಬದಲಾಗುವುದು. ನಾವೇ ಶಿವನಾಗಿ ಬದಲಾದಾಗ
ಏನಾಗ್ತದೆ ಅಂತಂದ್ರೆ ಚೆನ್ನಾಗಿ ಬದಲಾಗುದಂದ್ರೆ ಶಿವೋಹಂ ಶಿವೋಹಂ ಅಂತೇಳಿ ನಾವು ಹೇಳ್ತೇವಲ್ಲ, ಆ ಶಿವೋಹಂ ಆದಾಗ ನಮ್ಮ ಮನಸ್ಸಿನ ಪದರಗಳು ಬಿಚ್ಚಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತದೆ. ಇದು ಸ್ಥೂಲ ಧಾರಣದಲ್ಲಿ ದೇಹ ಧಾರಣ ಆದಾಗ ಆ ಚಿಂತನೆಗಳಲ್ಲಿ ನಮ್ಮ ಬದಲಾವಣೆ ಬರ್ತದೆ. ಮುಂದಿನದ್ದು 7ನೇ ಸೂಕ್ಷ್ಮ ದೇಹ ಧಾರಣ. ಈ ಸೂಕ್ಷ್ಮ ದೇಹ ಧಾರಣ ಆಗ್ಬೇಕಿದ್ರೆ ಇದು ನಮ್ಮ ಶರೀರದಲ್ಲಿ ದಶನಾಡಿಗಳು ಬ್ಯಾಲೆನ್ಸ್ ಆಗ್ತದೆ. ಆ ದಶನಾಡಿಗಳು ಬ್ಯಾಲೆನ್ಸ್ ಆಗಿ ಇದು ಆದಾಗ ನಮ್ಮ ಶರೀರ ಈ ಸೂಕ್ಷ್ಮ ದೇಹ ಧಾರಣದಲ್ಲಿ ಯಾವುದೇ ನೆಗೆಟಿವ್ ವೈಬ್ರೇಷನ್ಸ್ಗಳು ನಮ್ಮ ಶರೀರದಲ್ಲಿ ಇರುವುದಿಲ್ಲ. ಆಸ್ಟ್ರಲ್ ಟ್ರಾವೆಲ್ ಮಾಡ್ಲಿಕ್ಕೆ ನಮ್ಮ ಶರೀರ ಸಿದ್ಧ ಆಗ್ತದಂತೆ. ಅಂದ್ರೆ ನಮ್ಮಲ್ಲಿ ನಾವು ಇನ್ನೊಬ್ರು ಸ್ಪಷ್ಟ ಮಾಡಬಾರದು ಅಂತ ಹೇಳಿದ್ರೆ ಅಷ್ಟು ಪರಿಶುದ್ಧವಾಗಿರ್ತದೆ ಅಂತ ಅರ್ಥ ಅಲ್ವಾ. ಈಗ ಅಂತ ಒಂದು ಪದ್ಧತಿ ಹಿಂದೆ ಇತ್ತು, ಸ್ಪರ್ಶಿಸಬಾರದು ಅಂತ. ಈಗ ಅದೊಂದು ಇಂಥದ್ದು ಸ್ಪರ್ಶ ಮಾಡಬಾರದು ಅಂತ ಹೇಳಿದ್ರೆ ಅದೊಂದು ಈಗದೊಂದು ಅಪರಾಧ. ಹಾಗಾಗಿ ಆಸ್ಟ್ರಲ್ ಕ್ಲೀನಿಂಗ್ ಆಗ್ತದೆ. ಇನ್ನು ಕಾರಣ ಶರೀರ ಧ್ಯಾನ, ಸ್ಥೂಲ ಧ್ಯಾನ ಆಯ್ತು, ಸೂಕ್ಷ್ಮ ದೇಹ ಕಾರಣ ಶರೀರ ಧ್ಯಾನ ಆದಾಗ ಅದೇನಾಗ್ತದೆ ಅಂದ್ರೆ ಆತ್ಮತತ್ವ ವಿದ್ಯಾತತ್ವ ಎಲ್ಲವೂ ಲೀನ್ ಆಗ್ತದೆ. ಲೀನ ಆದಾಗ ಏನಾಗ್ತದೆ, ಒಂದು ರೀತಿಯ ಆನಂದಮಯ ಅನುಭವ ಆಗ್ತದೆ. ಆನಂದಮಯ ಕೋಶದ ಅಂದ್ರೆ ಆನಂದದ ಅನುಭವ ನಮ್ಮ ಇಡೀ ಶರೀರದಲ್ಲಿ ಆನಂದದ ಅನುಭವ ಆಗ್ತದೆ. ಇದು 9ನೇ ರೀತಿಯ ಆತ್ಮಧ್ಯಾನ. ಆತ್ಮಜ್ಞಾನ ಅಂತ ಹೇಳಿದ್ರೆ ಇದೇನಾಗುವುದು ಅಂತ ಹೇಳಿದ್ರೆ ಅಹಂ ಬ್ರಹ್ಮಾಸ್ಮಿ ಅಂತೇಳಿ ನಾವು ಒಂದು ರೀತಿಯ ಧ್ಯಾನವನ್ನು ಮಾಡುದು. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದ್ರೆ ಯಾವ ರೀತಿ ಅನುಭವ ಆಗ್ತದೆ ಅಂತ ಆ ಧ್ಯಾನವನ್ನು ಅಥವಾ ಧಾರಣವನ್ನು ಮಾಡಿದಾಗ ಒಂದು ರೀತಿಯ ಪ್ರಕಾಶಮಯವಾದಂತಹ ನಮ್ಮ ಶರೀರದಲ್ಲಿ ಈಗ ನಾವು ಆಜ್ಞಾಚಕ್ರದಲ್ಲಿ ನೋಡಿದ್ರೆ ಒಂದು ರೀತಿಯ ಪ್ರಕಾಶದ ಹಾಗೆ ಒಂದು ಅನುಭವ ಆಗ್ತದೆ. ಹಾಗಾಗಿ ಇನ್ನು 10ನೇದಾದಂತಹ ಶಿವಧಾರಣ ಯೋಗ, ನಾನೇ ಶಿವ ಆಗುವುದು ಅಂತ ಹೇಳುವಾಗ ಶಿವನೇ ನಾನು ಆಗುವುದು ಅಂತ ಹೇಳುವಾಗ ನಮ್ಮ ಶರೀರದಲ್ಲಿ ಯಾವುದೇ ಭಾವನೆಗಳು ನಿಲ್ತದೆ, ಯೋಚನೆಗಳು ನಿರ್ಲಿಪ್ತ ಸ್ಥಿತಿ ಅಂದ್ರೆ ಮುಂದಿನ ಸ್ಥಿತಿಯಾದಂತ ಇದು ಧಾರಣ ಸ್ಥಿತಿಗೆ ಹೋದಾಗ ಮತ್ತೆ ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ನಮ್ಮ ಮನಸ್ಸು ಸಿದ್ಧ ಆಗ್ತದೆ. ಹಾಗಾಗಿ ಇಷ್ಟು ವಿವರವಾಗಿ ಹೇಳಿಕೊಡುವಂಥದ್ದು ತಿರುಮಲಾರ್ ಸಿದ್ಧರ ಪೀಠಂ. ಇದು ಕೊಯಂಬತ್ತೂರಿನಲ್ಲಿ ಮಾತ್ರ. ನಮ್ಮ ಗುರುಗಳ ಫೋನ್ ನಂಬರ್ಗೆ ಸಂಪರ್ಕ ಮಾಡಿ ಅದ್ಭುತವಾದ ಅನುಭವ ಆಗಬೇಕಿದ್ರೆ ಆ ಫೋನಿಗೆ ಕರೆಯನ್ನು ಮಾಡಿ ತಮ್ಮ ಎಲ್ಲಾ ಭಾಷೆಯಲ್ಲಿ ಅವರು ವಿವರಣೆಯನ್ನು ಕೊಡ್ತಾರೆ. ಹಾಗಾಗಿ ನಮಗೆ ಇಷ್ಟವಾದಂತಹ ಭಾಷೆಯನ್ನು ಆಯ್ಕೆ ಮಾಡಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿಗೆ ಈ ಅನುಭವ